ಯಾವನ್ನ ಮಾತು ಹೇಳ್ತೀನಿ ಏನಿವಾ ನಮ್ಮೂರನವ್ರು ನಮಗೆ ಕಾಲ್ ಹಿಡಿದ ಜಗ್ಲಿಕತ್ತಿರು ಎಲ್ಲೂ ಆದ್ರೂ ಇರುದೇವ ಅದು ಸತ್ಯ ಮಾತು ಹೇಳತ್ತೀನಿ ಮಾತ ಹೌದವಾ ಹೌದು ಇದೇನಿಗೆ ಬೇಕಾದ್ರೆ ನಮ್ಮ ಊರನವ್ರು ಕೇಳಲು ಬಿಲ್ ಅನ್ನೋದಿಲ್ಲ ಹೌದು ನಮ್ಮೂರನವ್ರು ನನಗೆ ಮೋಸ ಮಾಡೋ ಸಂದರ್ಭದಾಗ ಹೌದವಾ ನನಗ ಬೆನ್ನೆಲುಬಾಗಿ ದಂಡಾಪುರ ಹಿರಿಯರು ಎಲ್ಲಾರು ಕುಡ್ಕೊಂಡು ಹೌದು ಮೇಲಾಗಿ ಬಾಲ್ಚಂದ್ ಸಾವ್ಕಾರ ಆಶೀರ್ವಾದ ಮೇಲಾಗಿ ಇದೆ ನಮ್ಮ ರಾಯಬಾಗ ತಾಲೂಕ ಬೆಳಗಾವಿ ಜಿಲ್ಲಾ ಬ್ಯಾಕೋಡ ವಿವೇಕನ್ನಗಳ ಆಶೀರ್ವಾದ ಹೌದವಾ ಹೌದು ಹೌದಿಲ್ಲ ಹೌದು ಅವ್ರೆಲ್ಲಾರು ಆಶೀರ್ವಾದದಿಂದ ಮುಗುಳ್ಯಾಳ ಸುಮಿತ್ರಾಗಿ ಇನ್ನೂವರೆಗೂ ಒಂದು ಕೂದಲು ಕೊಂಕ ಆಗಿ ಗೊತ್ತಿಲ್ಲ ಹೌದು ಆಗಿ ಗೊಡುದಿಲ್ಲ ಅವರೆಲ್ಲ ಮುಂದಾದ್ರೂ ಆತ್ಮವಿಶ್ವಾಸ ನನಗದ ಅಂತ ಅನ್ನಂದ್ರ ನಮ್ಮ ತಂಗಿ ಊರ ಹತ್ರ ಬಂದ ತಿಳ್ಕೊಂಡು ಬಹಳ ಅಭಿಮಾನ ಪ್ರೀತಿಯಿಂದ ಇಟ್ಟುಕೊಂಡು ಎಲ್ಲಾರು ಕೂಡ್ಕೊಂಡು ಶಾಲಾ ಸನ್ಮಾನ ಪುಷ್ಪದ ಮಾಲೆ ಮೇಲಾಗಿ ತಲಾ 100 ರೂಪಾಯಿ ಕಲಾಕಾಣಿ ಕೊಟ್ಟಾರ ಅಂತ ಗುರು ಹಿರಿಯರ ಆಶೀರ್ವಾದ ಎಲ್ಲ ಮುಗುಳ್ಯಾಳ ತಂಗಿಗೆ ಇರ್ಲಿ ತಗೊಂಡು ಕೊಟ್ಟಿರ್ತಕ್ಕಂಥ ಹಣರೂಪದ ಗುಣಕಾಣಿಕೆನ ಭಕ್ತಿಪೂರ್ವಕ ಸ್ವೀಕಾರ ಮಾಡಿ ತಾಯಿ ಬಳಗದರ ಒಂದು ಮಾತು ಹೇಳ್ತೀನಿ ಅಂದ್ರೆ ಹೇಳುನ್ರಿ 2 ನಿಮಿಷದ ಒಳಗೆ ಮಾತು ಮುಗಿಸ್ತೀನಿ ಹೇಳುನ್ರಿ ಕಾಕಗಳು ಹೇಳನ್ರಿ ಎಲ್ಲಾರು ಹೇಳ್ರತ್ ಚಪ್ಪಾಳಿಗೆ ಹೊಡೆದ್ರ ಅಂದ್ರೆ ಹೇಳುದು ಬೇಡದ್ರ ಬಿಟ್ಟು ಬಿಡುದು ಹೇಳ ಕೈದವ್ರು ಚಪ್ಪಾಳಿಗೆ ಹೊಡ್ರಿ ಕೈದವ್ರು ಸುಮ್ಕೊಂಡ್ರಿ ಕೇಳ ಮೊದಲು ಯಾಕಪ್ಪ ಅಂದ್ರ ಯಾಕೆವಾ ತಾಯಿಯ ಬಳಗದವ್ರು ಅಟ್ಟೆ ಅನುಭವ ಇಲ್ಲದ್ರಾಗ ನಮ್ಮ ಅಣ್ಣನ ಬಳಗದವರಿಗೂ ಅದ ಇದ್ರಾಗ ಹೆಣ್ಣ ಮಗಳಾಗಿರ್ತಕ್ಕಂಥ ತನ್ನ ಪತಿವ್ರತ ಧರ್ಮದ ಶಕ್ತಿ ಹ್ಯಾಂಗ ಉಳಿಸ್ಕೊಂಡಾಳ ಅನ್ನೋ ಮಾತು ಹೇಳುದೈತೆ ಹೇಳ್ರಿ ಎರಡು ಮಾತ ಹೌದಿಲ್ಲ ಈ ಜಾಗನೂರ್ ಅಂತ ಗ್ರಾಮದಾಗ ಒಬ್ಬಾಕಿ ಅತ್ತೆ ಮನೆ ಸೊಸಿ ನಡಿಲಿಕ್ಕೆ ಬಂದಿದ್ರು ನನ್ನಂತಕ್ಕಿ ನೀ ಹೆಣ್ಮಗಳನು ನಾ ಸೊಸಿ ಅಂದ್ರೆ ನಾ ಅಲ್ವ ನನ್ನಂತ ಹೆಣ್ಮಗಳು ಹೌದು ಈ ಹೆಣ್ಣಿನ ಪಾತ್ರ ಹಿಡಿದಪ್ಪ ಅಂದ್ರೆ ನಾವು ಹೆಣ್ಣಿಂದನೇ ಬೆಳೆಸಬೇಕಾಗ್ತದ ಹೌದು ಇವತ್ತ ನಾಟಕ ಮಾಡ್ಲಕತ್ತಪ್ಪ ಅಂದ್ರೆ ಹೆಣ್ಮಕ್ಳಾಗಿ ನಾಟಕ ಮಾಡ್ಬೇಕಾಗ್ತದೆ ಹೌದಿಲ್ಲ ಅತ್ತೆ ಮನೆ ಸೊಸಿ ಆಕೆ ರೂಪ ಲಾವಣ್ಯವನ್ನ ನೋಡಿ ಊರ ಗೌಡನ ಮಗ ಅತ್ತಿ ಮನೆ ಸೊಸಿ ಮ್ಯಾಲ ಕಣ್ಣು ಹಾಕಿದ ಹೌದು ಅಕ್ಕಿ ಮನೆಗೆ ದಿನಾಲು ಹೋಗ್ತಿದ್ದ ಬರ್ತಿದ್ದ ಹೌದು ಒಂದು ದಿನ ಅತ್ತೆ ಮನೆ ಸೊಸೆಗೆ ಗೌಡನ ಮಗ ಮಾತು ಹೇಳ್ತಾನ ಏನತ್ತಿವ ನಿನ್ನ ಮ್ಯಾಲ ಬಹಳ ನಂದು ಮನಸ್ಸಾಗ್ಯದ ಏನು ಬೇಡ್ತಿ ಬೇಡ ಬೇಡದೆ ಕೊಡ್ತೇನೆ ಆದ್ರ ನಂದೊಂದು ಕರಾರ ಅಂದವ ಏನಂದ ಗೌಡನ ಮಗ ನಿನ್ನ ಗಂಡಗ ಕೊಡು ಸುಖ ಒಂದು ದಿನ ನನ್ನ ಮಂಚಕ್ಕೆ ಬಂದ ಕೊಟ್ಟಿದ್ದೆ ಆಯ್ತಪ್ಪ ಅಂದ್ರೆ ಬೇಕಾದ ಕೊಡ್ತಾನ ಅಂದೇವ ಗೌಡನ ಮಗ ಅತ್ತೆ ಮನೆ ಹೌದಿಲ್ಲ ಅವಾಗ ಈಕೆ ಮನದಾಗ ವಿಚಾರ ಮಾಡಿಳು ಆಯ್ತ್ರಿ ನಿಮಗೆ ಕೆಲಸಕ್ಕೆ ಒಪ್ಪಗೋತೀನಿ ಅನ್ನಲಕ್ಕಿ ಹಂಗಾದ್ರೆ ಯಾವಾಗ ಬರ್ಲಿ ಅಂದೇವ ಗೌಡನ ಮಗ ನನ್ನ ಗಂಡ ಇರ್ಲಾರ್ದಂತ ಸಮಯವನ್ನ ನೋಡಿ ನಿನಗೊಂದಿನ ಹೇಳ್ತೀನಿ ಅವತ್ತು ನೀ ಬರಕ್ಕೆ ಅಂದವ ಅಂದಲಕ್ಕಿ ಹೆಣ್ಮಗಳ ಆಯ್ತಂದೇವ ದಿನ ಮತ್ತಕ್ಕೆ ಮನೆ ಹೋಗ್ತಿದ್ದ ಬರ್ತಿದ್ದ ನಾಯಿಗತಿ ತಿರುಗ್ತಿದ್ದ ಪಡಪೋಸಿದ ಗಂಡ ಜಾತಿ ಹಂಗಲ್ಲ ಅದು ಹೌದಿಲ್ಲ ನಾಯಿನ ಹುಚ್ಚ ನಾಯಿ ಹೋಗ್ತಿದ್ದ ಬರ್ತಿದ್ದ ಒಂದು ದಿನ ಅತ್ತಿ ಮಣಿ ಸೊಸಿ ಹೇಳ್ತಾಳ ಏನತ್ತೇವ ಇವತ್ತು ನನ್ನ ಗಂಡ ಚಿಕ್ಕೋಡಿ ಒಳಗ ಆಫೀಸ್ ಒಳಗ ಕೆಲಸ ಐತಂದಾನ ಬಹಳ ಲೇಟ್ ಆಗಿ ಬರ್ತಾನ ನೀ ಕರೆಕ್ಟ್ ಮಧ್ಯಾಹ್ನ 1:30 ಗಂಟೆ ಒಳಗ ಬಂದು ಬಿಡು ಇವತ್ತು ನಮ್ಮ ಕೆಲಸ ಮುಗಿಸಿ ಬಿಡು ಅಂದ್ಲಿಕ್ಕೆ ಆಯ್ತಂದೇವ ಮತ್ ಮರನೇ ದಿನ ಕರೆಕ್ಟ್ 12:30 ಗಂಟೆ ಅಂದ್ರೆ 1 ಗಂಟೆ ಒಳಗಾಗಿ ಆಕೆ ಮನೆಗೆ ಬಂದ ಈಕೆ ಮನಿ ಒಳಗ ಅಡಿಗೆ ಮಾಡ್ತಿದ್ಳು ಮಧ್ಯಾಹ್ನ ಗಂಡ ಊಟಕ್ಕೆ ಬರ್ತಾನಂತೇಳಿ ಅಡಿಗೆ ಮನೆಯೊಳಗ ಅಡಿಗೆ ಮಾಡ್ಲಿಕ್ಕತ್ತಳು ಗಂಡ ಯಾರೋ ಇಲ್ಲ ತಿಳ್ಕೊಂಡು ಗಂಡ ಭಾವ ಮೈದನ ಯಾರೋ ಇಲ್ಲ ತಿಳ್ಕೊಂಡು ಗೌಡನ ಮಗ ಡೈರೆಕ್ಟ್ ಆಗಿ ಒಳಗೆ ಹೋದ ಒಳಗಿನ ಮನ್ಯಾಗ ಅಡಿಗೆ ಮನೆಗೆ ಹೋದ ಒಬ್ಬಕ್ಕೆ ಇದ್ಲು ಆಕೆ ಕೈ ಹಿಡಿದ ಜಗ್ಲಾಕತ್ತಿವ ಜಲ್ದಿ ಬಾ ನಿನ್ನ ಗಂಡ ಬಂದರ ಮಂಚಕ್ಕೂ ಬಾ ಜಲ್ದಿ ಬಾ ನಿನ್ನ ಗಂಡ ಬಂದ್ರ ಹಂಗೆ ಉಳಿತದ ಕೆಲಸ ಅಂತಿದ್ದ ಅವಾಗ ಸಂದರ್ಭದಾಗ ಆಕೆ ಹೇಳ್ತಾಳೆ ಹೆಣ್ಮಗಳ ಏನತ್ತಿವ ನೀನ್ ಅವಸರ ಮಾಡ್ಲಿಕ್ಕೆ ಹೋಗಬೇಡ ನನ್ನ ಗಂಡ ಯಾವಾಗ ಬರ್ತಾನೋದು ನನಗೂ ಕೂನದ ಒಲಿ ಮ್ಯಾಲ ಅಡಿಗೆ ಇಟ್ಟಿನಿ ಆ ಕೈಯಾನ ಕೆಲಸ ಮುಗಿಲಿ ಸ್ವಲ್ಪ ಹೊರಗ 15-20 ನಿಮಿಷ ಹೊರಗ ಕುಂದ್ರು ಸೋಫಾ ಸೆಟ್ ಮ್ಯಾಲ ನಾ ಬರ್ತೀನಿ ಅಂದ ಆಕಿ ಗೌಡನ ಮಗ ಅಂದ್ಳು ಆಯ್ತಂದೇವ ಹೊರಗ 15-20 ನಿಮಿಷ ಕೂತ ಇಕ್ಕಿದ ಅಡಿಗೆ ಮನೆಯೊಳಗ ಕೈಯಾನ ಕೆಲಸ ಮುಗಿತಿ ಕೈಯಾನ ಕೆಲಸ ಮುಗಿತ ಬಂಧುಗಳೇ ಗಂಡ ಮನೆಗೆ ಬಂದೇ ಬಿಟ್ಟ ಇವ ಎದಕ್ಕೆ ಬಂದಾನ ಎದರ ಸಲುವಾಗಿ ಬಂದಾನ ಕೇಳಲೇ ಇಲ್ಲ ಯಾಕ ಕೇಳಿಲ್ಲ ಹೌದಲ್ಲ ಮಾಡು ಹೆಂಡತಿ ಮ್ಯಾಲ ಮಹಾ ವಿಶ್ವಾಸಿತ ಗಂಡಗ ವಿಶ್ವಾಸಿತ್ತು ಕೇಳಲೇ ಇಲ್ಲ ಕೈಕಾಲ ಮುಖ ತೊಳ್ಕೊಂಡವನ ಸಡನ್ ಆಗಿ ಊಟಕ್ಕೆ ಕೂತ ಗಂಡ ಊಟಕ್ಕೆ ಕುಂದ್ರು ಮುಂದೆ ಹೆಂಡತಿ ಹೇಳ್ತಾಳ ಹೆಂಡತಿ ಹೇಳ್ತಾನ ಗಂಡ ಏನ್ ಹೇಳ್ತಾನಿವ ಹೊರಗೇನ ಗೌಡನ ಮಗ ಬಂದಾರಲ್ಲ ಅವ್ರನ್ನು ನನ್ನ ಜೋಡಿ ಊಟಕ್ಕೆ ಕುಂದ್ರಸು 2 ತಾಟ ಮಾಡಿ ಇಬ್ಬರನ್ನು ಕುಂದ್ರಸು ಅಂದವ ಅವಾಗ ಹೆಂಡತಿ ಅಂದಳು ಏನತ್ತಿವ ಪತಿದೇವ ಚಿಕ್ಕೋಡಿಯೊಳಗ ನಿಮಗೆ ಕೆಲಸ ಐತಿ ಮೊದಲೇ ಹೇಳಿರಿ ಮುಂಜಾನೆನೆ ನೀವು ಊಟ ಮಾಡಿ ಹೋಗ್ರಿ ನಾ ನಂತರ ಅವನು ಊಟ ಮಾಡಿಸಿ ಕಳಿಸ್ತೇನ್ರಿ ಅಂದ್ಲಿಕ್ಕೆ ಇಟ್ಟು ಅಂದ ಕೂಡಲೇನೆ
ಆಯ್ತಂದವನ ಗಂಡ ಊಟ ಮಾಡ್ಲಿಕ್ಕತ್ತ ಹೌದು ನೀವು ಗೌಡನ ಮಗ ಖುಷಿ ಆಯ್ತು ಹೌದು ಯಾಕ ಯಾಕೆವ ನಾ ಇವತ್ತು ನನಗೆ ಕೆಲಸ ಆಯ್ತಂದಿವ ಹೌದವ ಹೌದು ಊಟ ಮಾಡಿ ಹೋಗ್ತಾನೆ ಇವತ್ತು ಕೆಲಸ ಆಯ್ತಂದ ಗಂಡಗ ಊಟ ಕೊಡ್ತಾಳೆ ಹೆಣ್ತಿ ಹೌದು ದಿನಾಲು 2 ರೊಟ್ಟಿ ನೀಡ್ತಿದ್ಲು ಅವತ್ತು 4 ರೊಟ್ಟಿ ತಾಟ್ನೊಳಗ ಮುರಿದ್ ಹಾಕ್ಲಿಕ್ಕತ್ಲು ಗಂಡಗ ಹೌದು ದಿನಾಲು 2 ರೊಟ್ಟಿ ನೀಡ್ತಿದ್ಲು ಅವತ್ತು 4 ರೊಟ್ಟಿ ನೀಡಲು ಹೌದು 2 ಚಮಚ ಅನ್ನ ನೀಡ್ತಿದ್ಲು ಅವತ್ತು 4 ಚಮಚ ಅನ್ನ ನೀಡ್ತಿದ್ಲು ಗಂಡಂತನ ಹೆಣ್ತಿಗೆ ಏನತ್ತವ ಅಲ್ಲ ನಾ 2 ರೊಟ್ಟಿ 2 ಚಮಚ ಅನ್ನ ಊಟ ಮಾಡ್ತೀನಿ ನಾನು ನನ್ನ ಕೆಪಾಸಿಟಿ ನಿನಗ ಕೂಣದ ಹೌದವ ಹೌದು ಇಟ್ಟ್ಯಾಕ ನೀಡ್ಲಾಕತ್ತಿ ಅಂದವ ಗಂಡ ಅವಾಗ ಹೆಣ್ತಿ ಅಂದ್ರು ಏನತ್ತವ ಪತ್ತಿದೇವ ನಿಮಗ ಮನಸಾರೆ ಊಟ ಮಾಡಿಸ್ಬೇಕನ್ನೋ ಹಂಬಲಾಗ್ಯದ್ರಿ ಹೌದು ನಿಮಗ ಪ್ರೀತಿ ಬಂದದ್ರಿ ನಿಮ್ಮ ಮ್ಯಾಲ ಬಹಳ ಪ್ರೀತಿ ಆಗ್ಯದ ಹೌದವ ನೀವು ಊಟ ಮಾಡ್ರಿ ಅಂತ ತಿಳ್ಕೊಂಡು ಆಕಿ ಗಂಡನ ತಲೆ ಮೇಲೆ ಕೈಯಾಡಿಸಿ ಗದ್ದಾ ತುಟ್ಟಿ ಹಿಡಿದ ಗಂಡನ ಗಲ್ಲಕ್ಕ ಮುತ್ತು ಕೊಟ್ಟ ಊಟ ಕೊಡ್ತಿಳ ಗಂಡಗ ಹೌದವ ಹೌದು ಮತ್ತೆ ಹೆಂಡತಿ ಮಾಯಾ ಮಾಡಕತ್ತ ಮತ್ತೊಂದು ರೊಟ್ಟಿ ಹೆಚ್ಚು ಹಾತಿದ ಗಂಡಗ ಹೌದವ ಹೌದು ಅವ್ನು ನೋಡ್ರಿ ಗಂಡ ಹೆಂಡತಿ ಊಟ ಕೊಡ್ತ ಮುಂದೆ ಸುಡುಕ್ ಪುಡುಕ್ ಮಾಡ್ಲಪ್ಪ ಎತ್ತರ ತಿಂದ ಹಿಂಗ ಎದ್ ಬಿಡ್ತಾನವ ಹೌದು ಹೌಸ್ ಆಗಿ ಊಟ ಮಾಡಿದ ಅವನು ಹೌಸ್ ಆಗಿ ಊಟ ಮಾಡಿದ ಹೌದು 2 ರೊಟ್ಟಿ ತಿನ್ನೋದು 3 ರೊಟ್ಟಿ ತಿಂದ 2 ಚಮಚ ಅನ್ನ ತಿನ್ನೋದು ಬದ್ಲಿ 3 ಚಮಚ ಅನ್ನ ಊಟ ಮಾಡಿದ ಇನ್ನ 1 ರೊಟ್ಟಿ 1 ಚಮಚ ಅನ್ನ ತಾಟಿನೊಳಗ ಉಳಿತಿ ಬಂಧುಗಳೇ ಹೌದವಾ ಇನ್ನ ಉಳಿತಿ ಎಷ್ಟು ತಿನ್ಬೇಕು ಅಟ್ಟೆ ತಿಂದ ಸಾಕ ತಿಳ್ಕೊಂಡು ಆ ತಾಟಿನೊಳಗ ಕೈ ತೊಳ್ಕೊಳತ್ತಿದ್ದ ಗಂಡ ಲಕ್ಷ ಕೊಟ್ಟ ಮಾತು ಕೇಳಿದ ಲಾಸ್ಟ್ ಕೊನೆದಾಗ ಮಾತದ ಹೌದವ ಹೌದು ಗಂಡ ಕೈ ತೊಳ್ಕೊಳ್ಳೋ ಗಂಡನ ಕೈ ಹಿಡಿತಾಳೆ ಹೆಣ್ತಿ ಗೊತ್ತಿದೇವ ಈ ತಾಟಿನೊಳಗ ಕೈ ತೊಳ್ಕೊಬೇಡ್ರಿ ಎದ್ದ ಹೊರಗೆ ಹೋಗಿ ತಕ್ಕೋರಿ ಅಂದ್ಲಕ್ಕಿ ಗಂಡಗ ಗಂಡ ಎದ್ದ ಹೊರಗೆ ಹೋಗಿ ಕೈ ತೊಳ್ಕೊಂಡ ಇನ್ನು ಚಿಕ್ಕೋಡಾಗ ನನಗೆ ಆಫೀಸ್ದಾಗ ಬಹಳ ಕೆಲಸ ಐತಿ ನಾ ಹೋಗ್ತೀನಿ ರಾತ್ರಿ 8:30 ಮೇಲ್ಪಟ್ಟು ಬರ್ತೇನೆ ನೀ ಆರಾಮ ಅಡಿಗೆ ಮಾಡಿ ಲೇಟ್ ಮಾಡಿ ಅಡಿಗೆ ಮಾಡಿರು ನಾ ಬರ್ತೀನಿ ಅಂತ ಹೇಳಿದವ ಟಾಟಾ ಮಾಡಿ ಹೋದ ಗಂಡ ಮನೆ ಬಿಟ್ಟು ಹೊರಗೆ ಹೋಗುದೇ ತಡ ಹೌದವ ಹೌದು 5 ನಿಮಿಷನ್ಯಾಗ ಗಂಡ ಮನೆ ಬಿಟ್ಟು ಹೊರಗೆ ಹೋಗೋದೇ ತಡ ಗಂಡ ಉಂಡು ಉಳಿರ್ತಕ್ಕಂತ ಎಂಜಲ ತಾಟೇನಿತ್ತ ಅದ ತಾಟ ತಂದ ಈ ಗೌಡನ ಮಗನ ಮುಂದೆ ಇಡ್ಲಕತ್ರ ಉಣ್ಣಿದನ ಗೌಡನ ಮಗ ಅಂದಳು ಉಣ್ಣಿದನಂದಳು ಅವ ಗೌಡನ ಮಗಗೆ ಸಿಟ್ಟು ಬತ್ರಿ ಶ್ರೀಮಂತಿಕೆ ಅಹಂಕಾರ ನಾ ಗೌಡನ ಮಗ ಅನ್ನೋದು ಇವ ಅಹಂಕಾರ ಇತ್ತು ಬೈತಿದ್ದ ಕಣ್ಣು ಕಿಸದ ನಾ ಬಂಗಾರ ತಾಟನಾಗ ಊಟ ಮಾಡವ ಒಮ್ಮ ಎಂಜಲ ನನಗ್ ಕೊಡ್ಲಾಕತಿ ಸಿಟ್ಟು ಬಂದ ಮೈತಿದ್ ಏನಂತೇಳಿ ನಿನ್ನ ಗಂಡ ಉಂಡು ಉದಿರ್ತಕ್ಕಂತ ಎಂಜಲ ತಾಟ ತಂದ ನನ್ನ ಮುಂದೆ ಇಡ್ಲಾಕತಿ ಅಲ್ಲ ನಿನಗ ಎಟ್ಟ ಸೊಕ್ಕದ ಎಟ್ಟ ಗರ್ವದ ಎಟ್ಟ ಅಹಂಕಾರದ ತಿಳ್ಕೊಂಡು ಕಣ್ಣ ಕಿಸದ ಆ ಹೆಣ್ಮಗಳಿಗೆ ಬೈತಿದ್ದ ಗೌಡನ ಮಗ ಬೈದ ಸಮಾಧಾನ ಆದವ ಸಮಾಧಾನ ಆದ ಕೂಡಲೇನೆ ಹೊಳ್ಳೆ ತಿರುಗಿ ಅತ್ತಿ ಮನಿ ಸುಸಿ ಗೌಡನ ಮಗಗ ಮಾತು ಹೇಳಿದಳು ಏನ್ ಹೇಳಿದ್ರು ಗೌಡಗ ಏನಂತೇಳಿ ಹೆಣ್ಮಗಳು ಇದು ನಿನ್ನ ಗಂಡ ಉಂಡು ಉಳಿದಿರ್ತಕ್ಕಂತ ಎಂಜಲ ತಾಟ ಐತಿ ಅನ್ನೋದು ಇದು ನಿನಗೆ ಗೊತ್ತಾಯ್ತು ಇದ್ರಾಗ ಎಂಜಲ ಐತಿ ಅನ್ನೋದು ನಿನಗ ತಿಳಿತಿ ಆದ್ರೆ ನನ್ನ ಗಂಡನ ಜೋಡಿ ಜೀವನ ಮಾಡಿ 7-8 ವರ್ಷಗಳ ದಿನ ಈ ಶರೀರನ ಎಂಜಲ ಮಾಡಿಬಿಟ್ಟಾನ ಇದನ್ನ ಉಣ್ಣಾಕ ಬಂದೆ ನಾಚಿಕೆ ಬರಬೇಕು ಬಂಗಾರ ತಾಟ್ನಾಗ ಊಟ ಮಾಡವ ಇದ್ರಾಗ ಎಂಜಲೈತಿ ಅಂತ ಹೇಳ್ತಲ್ಲ ನನ್ನ ಗಂಡನ ಜೋಡಿ ಜೀವನ ಮಾಡಿ ನೀ ಶರೀರನ ಎಂಜಲ ಮಾಡಿಬಿಟ್ಟಾನಲ್ಲೋ ಇದನ್ನ ಉಣ್ಣಾಕ ಬಂದಿ ನಿನಗ ನಾಚಿಕೆ ಬರ್ಬೇಕಂದ್ರತ್ತ ಅವಾಗ ಗೌಡನ ಮಗನ ಎಲ್ಲಿ ಬಂದಿನಿ ಏನ್ ಮಾಡ್ಲಾಕತ್ತೀನಿ ಅನ್ನೋದು ಅವಾಗ ಅರಿವಾಯ್ತು ಕಾಮದ ಪಿತ್ತ ಕೆಳಗಿಳಿತಿ ಮಗ ಯಾವ ತಾಯಿ ನಿನ್ನ ಮ್ಯಾಲ ಮನಸ್ಸು ಮಾಡಿದ ನಂದ ತಪ್ಪಾಗಿದ ಬಗ್ಗೆ ಕಾಲ್ ಹಿಡದ ಅವತ್ತ ಅತ್ತಿ ಮನೆ ಸುಸಿಗೆ ಬಗ್ಗೆ ಕಾಲ್ ಹಿಡದ ಆಕೆಗೆ ಅಕ್ಕನ ಸ್ಥಾನ ಕೊಟ್ಟ ತಾಯಿ ಬಿರುದು ಕೊಟ್ಟ ಅವತ್ತಿಂದ ಹಿಡಿದ ಗೌಡನ ಮಗ ಮತ್ತೊಬ್ಬಕ್ಕೆ ಹೆಣ್ಣುಮಗಳ ಮೇಲೆ ಕಣ್ಣು ಹಾಕುದು ಬಿಟ್ಟ ಆಕೆ ಹೆಣ್ಣುಮಗಳ ತನ್ನ ಪತಿವ್ರತ ಧರ್ಮದ ಶಕ್ತಿ ಉಳಿಸಿಕೊಂಡು ಗಂಡನ ಮನೆಯೊಳಗ ಗರಚಾಗ ಜೀವನ ಮಾಡಲಿ ಬಂಧುಗಳು ಸತ್ಯವನ ಸಾವಿತ್ರಿ ಸತ್ತ ಗಂಡನ ಪ್ರಾಣ ಮರಳಿ ಪಡಿಬೇಕಾರ ಪತಿವ್ರತ ಧರ್ಮದ ಶಕ್ತಿ ಹೆಣ್ಣನೇ ಪಡೆದಾಳ ಹೌದಿಲ್ಲ ಇದೆಲ್ಲ ಹೆಣ್ಣಿನೊಳಗ ಅಂತ ತಾಕತ್ ಐತಿ ಅನ್ನುವಂತ ಮಾತನ್ನ ಅಂತ ಶಕ್ತಿ ಐತಿ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರ್ದನೆ ಅದಕ್ಕೆ ಮುಂದಿನ ಸಂಜ್ಞಾಗ ತಾಯಿ ಕರಳ ಎಂತದೈತಿ
ಬರೇ ಕತಿ ಕೇಳ್ರೆ ಕುಂತಲ್ಲೇ ಕಣ್ಣೀರ್ ಹೋಗಿರ್ಬೇಕು. ಹೌದು ಹೌದು ಹೌದಿಲ್ಲ? ಹೌದು ಆ ಮುಂದಿನ ಸಂಧಿಗೆ ತಾಯಿ ಕರುಳಿನ ಬಗ್ಗೆ ಮಾತು ಹೇಳ್ತೇನೆ. ಹೌದು ಹಂಗ ನಿಮ್ಮ ಅಪ್ಪ ಕೆಡಸಾಕ ಬಂದ್ರು ನಮ್ಮ ಅವ್ವನ ಬಲ್ಲಿ ಮನಸ್ಸು ಕಂಟ್ರೋಲ್ ಇಟ್ಟಾಳ. ಹೌದು ಹೌದು ಇದಟ್ಟೆ ಅಲ್ಲ, ಹೌದು ನಿಮ್ಮಪ್ಪ ವಿಷ್ಣು ಆಗಿರ್ತಕ್ಕಂಥವ ಹೌದವ್ವ. ಶಂಖಚೂಡನ ಹೆಂಡತಿ ತುಳಸಿನ ಹೌದು ಶಂಖಚೂಡನ ವೇಷ ತೊಟ್ಟು ಬಂದ ನಿಮ್ಮಪ್ಪ ವಿಷ್ಣು ಆಗಿರ್ತಕ್ಕಂಥವ ಹೌದು ತುಳಸಿಗೆ ಕೆಡಿಸ್ಯಾನಪ್ಪ ಅಂದ್ರ ನಿಮ್ಮ ಅಪ್ಪಗ ನಾಚಿಕೆ ಬರ್ಲಿಲ್ಲನ? ನಾಚಿಕೆ ಬರ್ಲಿಲ್ಲ ಅಲ್ಲಿ. ನಿಮಗ ತಾಕತ್ ಇತ್ತಪ್ಪ ಅಂದ್ರ, ಹೌದವ್ವ ಹೌದು ಗಂಡಿನ ಔಷಧ ನಿಮ್ಮ ಅಪ್ಪನ ಬಲ್ಲೆ ಇತ್ತಪ್ಪ ಅಂದ್ರ ಹೌದು ಶಂಖಚೂಡನ ದೈತನ ಹೊಡಿಬೇಕಾದ್ರ ಹೌದವ್ವ ಹೌದು ಹೌದಿಲ್ಲ? ಹೌದು ನೀವು ಡೈರೆಕ್ಟ್ ಆಗಿ ವಿಷ್ಣು ರೂಪದಾಗನೇ ಬರಬೇಕಾಗಿತ್ತು ನಿಮ್ಮ ಅಪ್ಪ. ಹೌದವ್ವ ಹೌದು ಯಾಕ ಶಂಖಚೂಡನ ವೇಷ ತೊಟ್ಟುಕೊಂಡು ಆಕಿ ಹೆಣ್ಮಗಳ ಪತಿವ್ರತ ಧರ್ಮದ ಶಕ್ತಿ ಹಾಳು ಮಾಡಿ ಹೌದು ಆಕಿ ಧರ್ಮದ ಶಕ್ತಿ ಹಾಳಾದ್ರ ಮಾತ್ರ ಇವನ್ಗ ಮರಣ ಐತಂದು ಗೊತ್ತಿತ್ತು ಅವಾಗ. ಹೌದವ್ವ ಹೌದು ಹೌದಿಲ್ಲ? ಹೌದು ಮತ್ತೊಬ್ಬರ ಹೆಣ್ಮಕ್ಳ ಕೆಡಿಸಿ ನೀವು ಸಂವಾರ ಮಾಡ್ತಾರೆ, ನಿಮಗ ನಾಚಿಕೆ ಬರ್ಬೇಕು ನಿಮ್ಮ ಗಂಡಸ ಜಾತಿಗೆ. ಹೌದವ್ವ ಹೌದು ಹೌದಿಲ್ಲ? ಹೌದು ಮಂದಿ ಮಕ್ಕಳು ಕೆಡಿಸ್ತಾರ, ನಾಚಿಕೆ ಬರ್ಬೇಕು ನಿಮಗ. ಗೌತಮ ಋಷಿ ಹೇಳ್ತಾ ಅಲ್ಯಾದೇವಿ, ಹೌದವ್ವ ಹೌದು ಅಲ್ಯಾದೇವಿನ ಕೆಡಿಸಿದ ನಿಮ್ಮಪ್ಪ ಇಂದ್ರ. ಇಂದ್ರ ಜಳಕಕ್ಕೆ ಹೋದಂತ ಸಂದರ್ಭದಾಗ ಹೌದು ಗೌತಮ ಋಷಿ ಮನೆ ಬಿಟ್ಟು ಹೊರ ಹೋಗ್ಯಾನಂತ ತಿಳ್ಕೊಂಡ ನಿಮ್ಮಪ್ಪ ಇಂದ್ರ ಆಹಾ ಗೌತಮ ಋಷಿ ಗಂಡನ ವೇಷ ತೊಟ್ಟ ಬಂದ ಅಕ್ಕಿ ಜೋಡಿ ಬೋಗು ಕುಡಿಯಾನಪ್ಪ ಅಂದ್ರ ನಾಚಿಕೆ ಬರ್ಬೇಕ. ಯಾಕ ನಿಮ್ಮ ಅಪ್ಪಗ ಮನ್ಕೊಳಕ ಹೆಣ್ತಿ ಇದ್ದಿದ್ದಿಲ್ಲ ನಮ್ಮ ಮನ್ಯಾಗ? ಹೌದು ಇದ್ದಿದ್ದಿಲ್ಲ. ಹೌದಿಲ್ಲ? ಅಲ್ಲೇ ಕೌಂದ್ಯಾಗ ಬೀಳ್ಬೇಕಲ್ಲ ಸುತ್ತಾಕೊಂಡು. ಮಾತಾಡ್ತಾನೆ ಹೌದು ನಿಮ್ಮಪ್ಪ ಅಕ್ಕಿ ಮೇಲೆ ಮನಸ್ಸು ಮಾಡ್ಬೇಕಾರೆ ಹಿಂದ ಕಾರಣದ ಏನ ಕಾರಣದ ಹೇಳ ನೋಡೋಣ ಮುಂದಿನ ಹೌದು ಸಂಧಿ. ಹೇಳ್ರಿ ಮುಂದಿನ ಸಂತಿಗೆ. ಹೌದಿಲ್ಲ? ಹೌದು ವಿಷಯ ಇನ್ನ ಮುಂದೆ ಹಂಗ ಬರ್ತದ. ಇನ್ನ ಬಾಳದ ವಿಷಯ. ಅದಕ್ಕಾಗಿ ಹೌದು ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರ್ದನೆ ಹೌದು ಅದಕ್ಕೆ ಒಂದು ಮಾತು ಹೇಳ್ತೀನಿ. ಏನತ್ತವ? ಇನ್ನ ಮಾತು ಬಳದವ ಟೈಮ್ ಲೇಟ್ ಆಗ್ಯದ. ಹೌದು ನಮ್ದ ಪಾಳಿ ಯಾಕೆ ಸರ್ ಕೈ ಮಾಡ್ಲಕತ್ತಾರ, ಮಾತು ಹೇಳ್ಬೇಕ್ರಿ. ಇನ್ನು ಒಂದು ನುಡಿ ಹಾಡಿದಾರ್ನ ಹೌದು ಪಾಳಿಕ ನಮ್ ಕೇಳು. ಹಾ